ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 23. ತತ್ವಬೋಧನ ಜೇಸಿ ಕಾಪಾಡು. ಶಿವಮೊಗ್ಗದ ಒಬ್ಬ ಘನ ಸಂಗೀತ ಸಾಧಕರು, ಸಾತ್ವಿಕರು, ಗುರುಭಕ್ತರು ಏಕಲವ್ಯನಂತೆ ಗುರುನಾಥರ ದರ್ಶನವಾಗುವುದಕ್ಕಿಂತ ಮುಂಚಿನಿಂದ ಗುರುನಾಥರ ಮಹಾತ್ಮೆಗಳನ್ನು ಕೇಳಿ ಕೇಳಿ ಅವರ ಶಿಷ್ಯರಾಗಿದ್ದರು. ಅವರ ಉತ್ಕಟ ಭಾವನೆಗಳಿಗನುಗುಣವಾಗಿ ಅನೇಕ ಸಾರಿ ಗುರುನಾಥರ ದರ್ಶನವೂ ಸಿಕ್ಕಿತ್ತು. ಗುರುನಾಥರ ಕೃಪಾ ದೃಷ್ಟಿಯು ಅನೇಕ ಸಂದರ್ಭದಲ್ಲಿ ಅವರಿಗೊದಗಿತ್ತು. ಭಕ್ತರ ಮನೋಕಾಮನೆಗಳು ಹಲವು ರೀತಿಯವು. ತಮ್ಮಲ್ಲಿದ್ದ ಅತ್ಯುತ್ತಮವಾದುದನ್ನು ಗುರುವಿಗರ್ಪಿಸಿ ಧನ್ಯರಾಗುವ ಬಯಕೆ ಸದ್ಭಕ್ತರಿಗೆ ಇರುವುದು ಸಹಜ. ಉತ್ತಮ ಸಂಗೀತಗಾರರಾದ ಇವರ ಸೇವೆ ಅನೇಕ ಮಹಾಮಹಿಮರ ಪಾದತಲದಲ್ಲಾಗಿತ್ತು. ಗುರುನಾಥರಿಗೂ ತಮ್ಮ ನುಡಿ ನಮನವನ್ನು ಸಲ್ಲಿಸಬೇಕೆಂಬ ಅದಾಮ್ಯ ಬಯಕೆ ಇವರದಾಗಿತ್ತು. ಇದರ ಜೊತೆಗೆ ಸಹಸ್ರಾರು ಉತ್ತಮ ಸಂಗೀತಗಾರರನ್ನು ತಯಾರು ಮಾಡಿದ ಇವರು ಆ ಶಿಷ್ಯರಲ್ಲಿ ಕೆಲವರು ಗುರುನಾಥರ ಬಳಿ ಹಾಡುವ ಅವಕಾಶ ಸಿಕ್ಕಿತ್ತು. ಇದು ನಿಮ್ಮ ಕೃಪೆಯಿಂದ ಎಂದಾಗ ಹೀಗಾದರೂ ಗುರುನಾಥರಿಗೆ ನನ್ನ ನುಡಿ ಸಂದಿದೆಯಲ್ಲ ಎಂದು ತೃಪ್ತರಾದರು. ನನಗೂ ಅವಕಾಶ ಏಕೆ ಗುರುನಾಥರು ನೀಡುತ್ತಿಲ್ಲ ಎಂದು ಮೌನವಾಗಿ ಕೊರಗುತ್ತಾ ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ಆಘಾತಕಾರಿ ಸುದ್ದಿಯೊಂದು ಅವರಿಗೆ ಬಂದಪ್ಪಳಿಸಿತು. ಅದೇ ಗುರುನಾಥರ ಮಹಾನಿರ್ವಾಣದ ಸುದ್ದಿ. ಮತ್ತೊಬ್ಬ ಗುರುಬಂಧುಗಳು ಇವರನ್ನು ಕರೆದುಕೊಂಡು ಸಖರಾಯಪಟ್ಟಣಕ್ಕೆ ಧಾವಿಸಿದರು. ಅಲ್ಲಿನ ನೋಟವನ್ನು ಗುರುಬಂಧುಗಳ ಅವರ ಮಾತಿನಲ್ಲೇ ಕೇಳಿದರೆ ಹೇಗೆ? ಸರ್, ನಾನಲ್ಲಿ ಹೋಗುವಾಗ ಕಂಡ ದೃಶ್ಯ ನನ್ನನ್ನು ದಿಗ್ಮೂಢವಾಗಿಸಿತ್ತು. ಜಿಟಿ ಜಿಟಿ ಮಳೆ ಸುರಿಯುತ್ತಿತ್ತು. ಗುರುನಾಥರ ಮಹಾನಿರ್ವಾಣ ಕಂಡು ಪ್ರಕೃತಿ ದೇವಿ ಕಣ್ಣೀರು ಸುರಿಸುತ್ತಿದ್ದಂತೆ ಅನಿಸಿತು. ಅದು ಇಂತಹ ಒಬ್ಬ ಸಂತನನ್ನು ತನ್ನ ಮಡಿಲಿನಿಂದ ಬೀಳ್ಕೊಡುವ ದುಃಖದ ಕಣ್ಣೀರೋ ಅಥವಾ ಇಂತಹ ಮಹಾತ್ಮನನ್ನ ಮಡಿಲಲ್ಲಿದ್ದು ಸೇವೆಗೈದು ಮತ್ತೆ ನನ್ನೊಳಗೆ ಬಂದನೆಂಬ ಆನಂದಾಶ್ರುವೋ ಆ ಪ್ರಕೃತಿ ಮಾತೆಯೇ ಹೇಳಬೇಕು. ಎಲ್ಲಿ ನೋಡಿದರಲ್ಲಿ ಜನಸ್ತೋಮ, ಭಜನೆಗಳು, ಸಂಕೀರ್ತನೆಗಳು, ಗುರುನಾಥರ ನಾಮಸ್ಮರಣೆ, ಹಣ್ಣು ಹಂಪಲುಗಳ ದಾನ, ಬಂದವರಿಗೆಲ್ಲ ಊಟ ಉಪಚಾರ, ಇಲ್ಲೇನು ನಡೀತಿದೆ ಎಂದು ತಿಳಿಯಲಾಗದ ಅಯೋಮಯ ಸ್ಥಿತಿ ನನ್ನ ಮನ ತುಂಬಿ ಬಂದಿತ್ತು. ಮಳೆಯಲ್ಲೇ ಸಾಲಿನಲ್ಲಿ ಗುರುನಾಥರನ್ನು ಭಜಿಸುತ್ತಾ ಒಳಹೋದೆ. ಶಾಂತ ಮುಖ ಭಾವದಲ್ಲಿ ಗುರುನಾಥರು ಮಲಗಿದ್ದಾರೆಂಬುದೇ ನನ್ನ ಭಾವನೆ. ಒಂದು ದಿನ ಒಂದು ದನಿ ಕೇಳಿ ಬಂತು. ಹಾಡು ಹೇಳಿ, ಹಾಡು ಹೇಳಿ. ಗುರುನಾಥರಿಗೆ ಸಂತೋಷವಾಗುತ್ತೆ, ಅವರು ಬಯಸಿದ್ದಾರೆ, ಹಾಡು ಹೇಳಿ ಎಂದರು. ಆ ತುಂಬಿದ ಜಾಗದಲ್ಲಿ ನನಗೆ ಗುರುನಾಥರ ಪಾದದ ಬಳಿ ಜಾಗ ಕೊಟ್ಟರು. ಗುರುನಾಥರ ಪಾದವನ್ನು ಬಿಗಿಯಾಗಿ ಹಿಡಿದೆ. ಗುರುನೇಕ ಏಟು ಉಂಟು ಎಂಬ ಗೌರಿ ಮನೋಹರಿ ರಾಗದ ತ್ಯಾಗರಾಜರ ಕೃತಿಯನ್ನು ಹಾಡು ಹಾಡು ಎಂದು ಒಳಗಿನಿಂದ ಪ್ರೇರಣೆಯಾಯಿತು. ಹಾಡತೊಡಗಿದೆ. ಅದರಲ್ಲಿ ಬರುವ ಒಂದು ಸಾಲು ತತ್ವ ಬೋಧನ ಜೇಸಿ ಕಾಪಾಡು ಎಂಬುದನ್ನು ಹಾಡುವಾಗಲಂತೂ ನಾನು ನಾನಾಗಿರಲಿಲ್ಲ. ಗುರುನಾಥರ ಬಳಿ ಹಾಡಬೇಕೆಂಬ ನನ್ನ ಮನದಿಚ್ಛೆಯನ್ನು ಈ ರೀತಿ ಹಾಡಿಸಿ ನಾನೀಗ ಬೇಕೆಂಬುದನ್ನು ಬೇಡುವಂತೆ ಅವರು ಮಾಡಿಸಿದ್ದನ್ನು ನೆನೆಸಿದರೆ ಇಂದು ಮೈ ರೋಮಾಂಚನವಾಗುತ್ತದೆ. ಅಲ್ಲಿನ ಪರಿಸರವನ್ನು ನೋಡಿದಾಗ ಗುರುನಾಥರ ಮತ್ತೊಂದು ಮುಖದ ದರ್ಶನ ಎಲ್ಲರಿಗಾಗುತ್ತಿತ್ತು. ಹಾಡು ಮುಗಿಸಿ ಮತ್ತೆ ಹೊರಗೆ ಬಂದಾಗ ಗುರುನಾಥರು ಹೇಳಿದ್ದಾರೆ, ಯಾರೂ ಉಪವಾಸ ಹೋಗಬಾರದು, ಪ್ರಸಾದ ಸ್ವೀಕರಿಸಬೇಕೆಂದು ಕೈಯಲ್ಲಿ ಬಾಳೆ ತಟ್ಟೆ ಇಟ್ಟರು. ಪ್ರಸಾದ ನೀಡಿದರು. ಅಲ್ಲೊಂದು ಹಬ್ಬದ ಸಡಗರ, ಯಾವುದೋ ದೈವಾರಾಧನೆಯ ಸಂಭ್ರಮವೆದ್ದು ಕಾಣುತ್ತಿತ್ತು. ಜಗದ್ಗುರುಗಳು ಬಂದಾಗ ನಡೆಯುತ್ತಿದ್ದಂತಹ ಅನ್ನದಾನ ಸಾಗಿತ್ತು. ನಿಜವಾಗಿಯೂ ನನ್ನ ಜೀವನದ ಒಂದು ದಿವ್ಯ ಕ್ಷಣವದಾಗಿತ್ತು ಎನ್ನುತ್ತಾರೆ ಭಾವ ತುಂಬಿ ಆ ಸಂಗೀತ ವಿದ್ವಾಂಸರು. ಆರ್ತರಾಗಿ ಯಾಚಿಸಿದವರ ಮನೋಭೀಷ್ಟ ಸಲ್ಲಿಸುವ ಗುರುನಾಥರು ಹೀಗೆ ತಮ್ಮ ಮಹಾನಿರ್ವಾಣದ ಸಮಯದಲ್ಲಿ ಆ ಸಂಗೀತ ವಿದ್ವಾಂಸರಿಂದ ನುಡಿನಮನ ಪಡೆದು ಅವರ ಮನೋಭೀಷ್ಟವನ್ನು ನೆರವೇರಿಸಿದ್ದರು. ಈ ದೇಹವಳಿದರೂ ನಾನ್ಯಾವಾಗಲೂ ಇದ್ದೇನೆ, ಭಕ್ತರಿಗೆ ಅಭಯದಾತನಾಗಿದ್ದೇನೆಂದು ಗುರುನಾಥರು ತೋರಿದ ರೀತಿ ಇದಾಗಿರಬಹುದೇನೋ. ಇಂದು ಆ ಸಂಗೀತ ವಿದ್ವಾಂಸರು ನಿರಂತರ ಗುರುನಾಥರ ವಿನಮ್ರ ಸೇವಕರಾಗಿದ್ದಾರೆ. ಆನಂದಮಯ ಜೀವನ ಅವರದಾಗಿದೆ. ತಮ್ಮ ನಾದೋಪಾಸನೆಯಿಂದ ಗುರುನಾಥರಿಗೆ ನಿತ್ಯ ಸೇವೆಗೈಯುತ್ತಿದ್ದಾರೆ.
ಅಮ್ಮನ ಮಡಿಲಿಗೆ ಬಂದ ಗೋವಿಂದ ಮುಕುಂದ. ಅಂದು ಸಖರಾಯ ಪಟ್ಟಣಕ್ಕೆ ಎಲ್ಲಾ ಕಡೆಯಿಂದ ಬರುವ ಬಸ್ಸುಗಳು ಜನರಿಂದ ತುಂಬಿ ತುಳುಕಿ ಅವರನ್ನಿಳಿಸಿ ಉಸ್ಸಪ್ಪ ಎನ್ನುತ್ತಿವೆ. ಇದಲ್ಲದೆ ಸ್ವತಃ ವಾಹನಗಳಿದ್ದವರು ಒಂದೇ ಸಮನೆ ಅದಾವುದೋ ತವಕದಿಂದ ನಾವು ಕೇಳಿದ ಸುದ್ದಿ ನಿಜವಾಗದಿರಲಿ ಗುರುವೇ ಎಂದು ಬೇಡುತ್ತಾ ಧಾವಿಸುತ್ತಿದ್ದಾರೆ. ಅತೀವ ನೋವನ್ನು ತಾಳಲಾರದೆ ಉಮ್ಮಳಿಸಿ ಬರುವ ದುಃಖದಂತೆ ಪ್ರಕೃತಿ ಮಾತೆಯು ಆಶ್ರುಧಾರೆ ಸುರಿಸುವಂತೆ ಮಳೆಧಾರೆಯಾಗುತ್ತಿದೆ. ಸಖರಾಯ ಪಟ್ಟಣಕ್ಕೆ ಬಂದು ಗುರುನಾಥರು ಇತ್ತೀಚೆಗೆ ವಾಸವಾಗಿರುತ್ತಿದ್ದ ಮನೆಯ ಬಳಿ ಬಂದಾಗ ಕಠೋರ ಸತ್ಯದ ಅರಿವಾಗುತ್ತಿದ್ದರೂ ಅಲ್ಲಿದ್ದ ದುಃಖ ತಪ್ತರ ನೋವೇ ಮೂರ್ತಿವೆತ್ತಂತಹ ಗುರುಬಾಂಧವರನ್ನು ಕಂಡಾಗ ಬೆಳಗಿನ ಜಾವದಿಂದಲೇ ಗುರುನಾಥರ ಮಹಾನಿರ್ವಾಣದ ವಿಚಾರ ತಿಳಿದು ಮೊದಲು ಬಂದ ಭಕ್ತರ ನೋವು ಸ್ವಲ್ಪ ಕಡಿಮೆಯಾಗಿ ಕರ್ತವ್ಯ ಪ್ರಜ್ಞೆ ಜಾಗೃತರಾಗಿ ಈ ದಿನದ ವಿಶೇಷ ಗುರು ಸೇವೆಗವರು ಸಿದ್ಧವಾಗುತ್ತಿದ್ದರೆ ಹೊಸದಾಗಿ ಬಂದವರು ನಂಬಲಾರದಂತಹ ಸತ್ಯವನ್ನು ನಂಬಲೇಬೇಕಾಗಿ ವಿವಶರಾಗಿ ಗುರುನಾಥರ ದಿವ್ಯವಾಣಿ ನಾನೆಲ್ಲೂ ಹೋಗಲ್ಲ ನಿನ್ನಲ್ಲೇ ಇದ್ದೀನಿ ಎಂಬ ಮಾತುಗಳನ್ನು ನೆನೆದು ತಮ್ಮನ್ನು ತಾವು ಮನದೊಳಗೆ ಅತ್ತು ಸುಧಾರಿಸಿಕೊಳ್ಳುತ್ತಿದ್ದಾರೆ. ಮೈಲುದ್ದದ ಸಾಲುಗಟ್ಟಿ ಗುರುನಾಥರ ಅಂತಿಮ ದರ್ಶನಕ್ಕೆ ಸ್ಥಿತಪ್ರಜ್ಞರು, ಜೋರಾಗಿ ಅಳುವವರು, ಎದೆ ಬಡಿದುಕೊಳ್ಳುವಂತಹವರು, ಶ್ರೀರಾಮನಾಮ ಸತ್ಯವೆಂದು ಭಜಿಸುವವರು, ಭಜನೆ ಮಾಡುವವರು, ಸಂಕೀರ್ತನೆ ಪಾಡಿಕೊಳ್ಳುವವರು, ದರ್ಶನವಾದರೆ ಸಾಕೆಂದು ಆರ್ತರಾದವರು, ಯಾವಾಗಲೂ ನಗುನಗುತ್ತಾ ಸ್ವಾಗತಿಸಿ ಹರಸಿ ಬೆನ್ನು ತಟ್ಟಿದ ಗುರುನಾಥರನ್ನು ಈ ಸ್ಥಿತಿಯಲ್ಲಿ ನೆನೆಸಿಕೊಳ್ಳಲು ಆಗದಂತಹವರು, ಹೀಗೆ ವಿವಿಧ ಭಾವನೆಗಳ ಜನ ಸರತಿಯ ಸಾಲು ಹಿಡಿದಿದ್ದರು. ಗುರುನಾಥರ ದರ್ಶನ ತಮಗೆ ಸರ್ವಸ್ವವೆಂದು, ಗುರು ಸೇವೆಗೆ ಸಹಸ್ರ ಮಾರ್ಗಗಳಿವೆ ಎಂದರಿತು ಬಂದಿರುವ ಸಹಸ್ರಾರು ಜನರಿಗೆ, ಬರಲಿರುವ ಸಹಸ್ರಾರು ಜನರಿಗೆ ಊಟ ತಿಂಡಿಯ ವ್ಯವಸ್ಥೆಗಳನ್ನು ಕೆಲವರು ಮಾಡಿದರು. ಕೆಲವೆಡೆ ಗುರುನಾಥ ಸ್ಮರಣಾ ಸಂಕೀರ್ತನೆಗಳೇರ್ಪಟ್ಟವು. ಸೌಂದರ್ಯ ಲಹರಿಯವರ ನಿನಾದ, ಭಜನೆಯವರ ಝೇಂಕಾರ, ವೇದ ಘೋಷ ಇದ್ದಕ್ಕಿದ್ದಂತೆ ವಾತಾವರಣವೇ ಬದಲಾಗಿ ದುಃಖದಲ್ಲೊಂದು ದೈವಾರಾಧನೆಯೇ ನಡೆಯುತ್ತಿತ್ತು. ಬಹುಶಃ ಗುರುನಾಥರೇ ತಮ್ಮ ಶಿಷ್ಯರ ದುಃಖವನ್ನು, ಮನೋ ಆವೇಗವನ್ನು ತಕ್ಷಣಕ್ಕೆ ದೂರ ಮಾಡಲು ಇದನ್ನೆಲ್ಲ ಸಂಯೋಜಿಸಿದರೇನು? ಅತಿಥಿ ದೇವೋಭವವೆಂದು ತಿಳಿದು ಬಂದವರಿಗೆಲ್ಲ ಹೊಟ್ಟೆ ತುಂಬಿ ಬಿರಿಯುವಂತೆ ಗುರುನಾಥರು ಉಣಿಸಿ ಕಳಿಸುತ್ತಿದ್ದರು. ಈ ದಿನವೂ ಹಾಗೆ ಗುರುನಾಥರ ಪ್ರಸಾದ ಎಲ್ಲರೂ ತೆಗೆದುಕೊಂಡು ಹೋಗಬೇಕು, ಯಾರು ಉಪವಾಸ ಹೋಗಬಾರದು ಎಂದು ಸಾರಿ ಸಾರಿ ಹೇಳುವಾಗ ತಮ್ಮ ಮಡಿ ಮೈಲಿಗೆಗಿಂತ ಗುರುವಾಕ್ಯ ಗುರುಪ್ರಸಾದ ಪ್ರಮಾಣವೆಂದು ಎಲ್ಲರೂ ಸ್ವೀಕರಿಸಿದರು. ಹಾಗಾಗಿ ಅಲ್ಲೊಂದು ಮಹಾರ್ನವಮಿ ಅನ್ನದಾನವೇರ್ಪಟ್ಟಿತು. ಇದ್ದಾಗಲಂತೂ ಗುರುನಾಥರಿಗೆ ಒಂದು ಕ್ಷಣ ವಿಶ್ರಾಂತಿ ನೀಡದಂತೆ ಮಾಡುತ್ತಿದ್ದ ಜನಸಮೂಹ ಈಗಲೂ ಗುರುನಾಥರ ದಿವ್ಯಾನಂದದಿಂದ ದಿವ್ಯ ನಿದ್ರೆಯಲ್ಲಿದ್ದಾಗಲೂ ಜನಸಾಗರವೇ ಬಂದಿತ್ತು. ಯಾರಿಗೂ ನಿರಾಶೆಯಾಗಬಾರದು, ಯಾರೂ ಇಲ್ಲಿ ಬಂದು ವಂಚಿತರಾಗಬಾರದು. ಗುರುನಾಥರು ಮಲಗಿದ್ದು ಭಕ್ತರಿಗಾಗಿ ಚಿಂತಿಸಿ ನಿಧಾನಿಸಿದರು. ಸಂಜೆಯವರೆಗೆ ದರ್ಶನ ನೀಡಿದರು. ಸಾವಧಾನವಾಗಿ ವೇದಘೋಷ, ತಾಳ ತಂಬೂರಿ, ಭಜನೆಗಳ ಅದ್ದೂರಿಯ ಮೆರವಣಿಗೆ ಸಾಗಿತ್ತು. ಜೀವಿತವಾಗಿದ್ದಾಗ ಯಾವ ಮೆರವಣಿಗೆ, ಪ್ರಚಾರ, ಡಯಾಸ್ಗಳಿಗೆ ಸಿಕ್ಕದಂತೆ ಭಕ್ತರು ಅನುರೋಧಿಸಿದರು ನಯವಾಗಿ ತಿರಸ್ಕರಿಸಿ ದೂರವೇ ನಿಂತಿರುತ್ತಿದ್ದ ಗುರುನಾಥರಿ ದಿನ ಭಕ್ತಾಧಿಚ್ಛೇತ ಪರಾಜಯಂ ಎಂದು ಎಲ್ಲದಕ್ಕೂ ಒಪ್ಪಿಬಿಟ್ಟಿದ್ದರೇನೋ ಅನಿಸುತ್ತಿತ್ತು. ನನ್ನ ವೈಭವ ನೋಡಬೇಕು ಅಂದರೆ ಈಗಲೇ ಹೊರಟು ಬಾ, ಆಗಲೇ ನನ್ನನ್ನು ಹೊರಗಿಟ್ಟಿದ್ದಾರೆ, ಕಿವಿಗೆ ಮೂಗಿಗೆ ಹತ್ತಿ ಇಟ್ಟಿದ್ದಾರೆ, ಬೇಗ ಬಂದರೆ ಸಿಗ್ತೀನಿ, ಇಲ್ಲ ಅಂದರೆ ಗುರುವೈಭವ ನೋಡಲು ನಿನಗೆ ಸಿಗುವುದೇ ಇಲ್ಲ ಎಂದು ಗುರುನಾಥರು ಅನೇಕ ಸಾರಿ ತಮಗೆ ತುಂಬ ಬೇಕಾದವರು ಬಹಳ ದಿನ ಬರದಿದ್ದಾಗ, ಅವರಲ್ಲೇ ಯಾವುದೋ ಸಂಕಟ ನೋವು ಅನುಭವಿಸುತ್ತಿದ್ದಾಗ ಹೀಗೆ ಫೋನ್ ಮಾಡಿ ಕರೆಸಿದ್ದಿದೆಯಂತೆ. ಆ ವ್ಯಕ್ತಿಗಳು ಬಂದಿದ್ದರೂ ಆ ದಿನ ಸುಳ್ಳು ಸುಳ್ಳು ನಾಟಕವಿರಬಹುದು ಎಂದರೆ ಈ ದಿನ ಗುರುನಾಥರು ಜೀವನ ನಾಟಕವನ್ನೇ ಮುಗಿಸಿಬಿಟ್ಟರಲ್ಲ ಎಂದು ಅಲವತ್ತುಕೊಂಡರು. ಜನ್ಮ ಕೊಟ್ಟ ತಾಯಿ ಮಾತ್ರವೇ ಅಮ್ಮನಲ್ಲ. ಈ ಪಂಚಭೂತಗಳು ನಮ್ಮ ಬರುವಿಕೆಗೆ ಇರುವಿಕೆಗೆ ಮೂಲವಾಗಿ ತಾಯಿ ಸ್ಥಾನದಲ್ಲಿ ನಿಂತಿವೆ. ಗುರುನಾಥರು ಆ ಎಲ್ಲಾ ತಾಯಂದಿರನ್ನು ಮರೆಯುವುದುಂಟೆ?
ಭೌತಿಕ ಶರೀರ ಪಂಚಭೂತಗಳಾಗಿ ಪಂಚತ್ವ ಪಡೆಯಿತು. ಇನ್ನು ಜನ್ಮ ಕೊಟ್ಟ ತಾಯಿಯ ಋಣ, ಅದನ್ನು ಸುಂದರವಾದ ಹಸಿರು ತುಂಬಿದ ಪ್ರಶಾಂತವಾದ ನಿರಂತರ ಹಕ್ಕಿಗಳ ಚಿಲಿಪಿಲಿಯ ದನಿ ಕೇಳುವ ತಮ್ಮ ತೋಟವೆಂದರೆ ಗುರುನಾಥರಿಗೆ ಪ್ರಿಯ. ಹಿರಿಯರ ಆಸ್ತಿ ಅವರಿಗೆ ಆಶೀರ್ವಾದ. ಹಾಗಾಗಿ ತಮ್ಮ ತಾಯಿಯವರ ವೇದಿಕೆಯನ್ನು ಗುರುನಾಥರು ಆ ತೋಟದಲ್ಲಿ ನಿರ್ಮಿಸಿದ್ದರು. ಆಗಾಗ ವೇದಿಕೆಯ ದರ್ಶನಕ್ಕೆ ಹೋದಾಗ ಅಮ್ಮ ಮಗನ ಮಧ್ಯೆ ಅದೇನು ಮಾತುಕತೆಯಾಗುತ್ತಿತ್ತು. ಬಹುಶಃ ಮಗನ ಅಗಲಿಕೆ ಆ ತಾಯಿಗೆ ಹೆಚ್ಚು ದಿನ ಸಹಿಸಲಾಗಲಿಲ್ಲವೇನೋ. ಬಾಕಂದ ಮುಕುಂದ, ಬಹಳ ಬಳಲಿದ್ದೀಯ, ಜನಗಳ ಸೇವೆ ಮಾಡುತ್ತಾ ಬಾ, ನನ್ನ ತೊಡೆಯಲ್ಲಿ ಸ್ವಲ್ಪ ವಿಶ್ರಮಿಸು ಎಂದು ವಿನಂತಿಸಿದರೇನು. ಇಂದು ಅದೇ ತೋಟದ ಹಸಿರು ಛಾಯೆಯಲ್ಲಿ ಪ್ರಶಾಂತ ದಿವ್ಯ ಸನ್ನಿಧಿಯಲ್ಲಿ ಗುರುನಾಥರ ವೇದಿಕೆ ನಿರ್ಮಾಣವಾಗಿದೆ. ಅಮ್ಮನ ಮಡಿಲು ನೆಮ್ಮದಿಯ ಕಡಲಾಗಿ ತಾಯ ನೆರಳಲ್ಲಿ ನಮಗೆಲ್ಲ ಗುರುನಾಥರಾದರೂ ಅವರ ತಾಯಿಗೆ ಕಂದ ಮುಕುಂದರಾಗಿ ಅವರು ಅವರ ಬಳಿ ಸೇರಿದ್ದಾರೆ. ಗುರು ಬಾಂಧವರೇ, ಇಂದು ಆ ವೇದಿಕೆಗೂ ಗುರು ಬಾಂಧವರು ಆಸೆ ಅಕ್ಕರಾಸೆ ಭಕ್ತಿಗಳಿಂದ ಬರುತ್ತಿರುತ್ತಾರೆ. ಆದರೆ ಮಾತಿಲ್ಲ, ಕಥೆಯಿಲ್ಲ, ಎಲ್ಲ ಮೌನ. ಸ್ವಲ್ಪ ಹೊತ್ತು ಧ್ಯಾನ, ಆಮೇಲೆ ಮುಂದಿನ ಪಯಣ. ಒಂದು ವೇಳೆ ಹೊರಡಬಹುದೇ ಎಂದೇನಾದರೂ ಮನದಲ್ಲಿ ಬಂದ್ರೆ, ನಾನೇನು ನಿನ್ನನ್ನ ಕರೆದಿದ್ದೇನೇನಯ್ಯ, ನೀನು ಬಂದೆ, ನಿನಗೆ ಬೇಕಾದಾಗ ಹೊರಡು ಎಂದು ಗುರುವಾಣಿ ಮನಕ್ಕೇ ಕೇಳಿಯಿತು. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.